ಬೆಳಗಾವಿಯಲ್ಲಿ ಕರವೇ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ್ ಮಾನೆ ವಿರುದ್ಧ ಕರವೇ ಪ್ರತಿಭಟನೆಯನ್ನ ನಡೆಸಿದೆ. ಅಣಕು ಶವವನ್ನ ಕಸಿದು ಓಡಿದ್ದಾರೆ ಪೊಲೀಸ್ ಸಿಬ್ಬಂದಿ. ಭಾರೀ ಹೈಡ್ರಾಮಾ ನಡೆದಿದೆ. ಅಧಿವೇಶನದ ಸಂದರ್ಭದಲ್ಲಿ ಮಹಾಮೇಳಾವ್ಗೆ ಬರ್ತಾ ಇದ್ದಂತ ಧೈರ್ಯಶೀಲ್ ಮಾನೆ ಬೆಳಗಾವಿ ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ಪೊಲೀಸರು ತಡೆದಿದ್ರು. ತನ್ನ ಹಕ್ಕುಚ್ಯುತಿಯಾಗಿದೆ ಅಂತ ಲೋಕಸಭಾ ಸ್ಪೀಕರ್ಗೆ ದೂರನ್ನ ಕೂಡ ಕೊಟ್ಟಿದ್ರು ಮಾನೆ. ಇದರ ವಿರುದ್ಧ ಈಗ ಕರವೇ ನಾರಾಯಣಗೌಡ ಬಣದಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿಗಳು ಹಕ್ಕುಚ್ಯುತಿಯನ್ನ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ್ ಮಾನೆ ಅವರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ದೂರನ್ನ ಕೊಟ್ಟಿದ್ರು. ಆ ಒಂದು ದೂರನ್ನ ಖಂಡಿಸಿ ಈಗ ಬೆಳಗಾವಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಅಣಕು ಶವಯಾತ್ರೆ ಮಾಡೋದಕ್ಕೆ ಇಲ್ಲಿ ಪ್ರಮುಖವಾಗಿ ಕರವೇ ಕಾರ್ಯಕರ್ತರು ಮುಂದಾಗಿದ್ರು. ಅದನ್ನು ತಡೆಯುವಂತ ಕೆಲಸವನ್ನ ಬೆಳಗಾವಿಯ ಪೊಲೀಸರು ಮಾಡಿದ್ರು. ಇದರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸ ಕೂಡ ಆಗುತ್ತೆ. ಜೊತೆಗೆ ಹೈಡ್ರಾಮಾ ಕೂಡ ಇಲ್ಲಿ ಸೃಷ್ಟಿಯಾಗುತ್ತೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈ ಒಂದು ಪ್ರತಿಭಟನೆ ಮಾಡೋದಕ್ಕೆ ಕರವೇ ಕಾರ್ಯಕರ್ತರು ಮಾಡ್ತಿರುವಂತದ್ದು. ಯಾಕೆಂದ್ರೆ ಪ್ರತಿ ವರ್ಷ ಮಹಾಮೇಳವ ಜೊತೆ ಕಲಾ ದಿನಾಚರಣೆ ಸಂದರ್ಭದಲ್ಲಿ ಎಂಎಸ್ನವರು ಸಾಕಷ್ಟು ಕಿತಾಪತಿಗಳನ್ನ ಮಾಡ್ತಾರೆ. ಹಾಗಾಗಿ ಆ ಮಹಾಮೇಳವಕ್ಕೆ ಬರೋದಕ್ಕೆ ಇಲ್ಲಿ ಪ್ರಮುಖವಾಗಿ ಧೈರ್ಯಶೀಲ್ ಮಾನೆ ಅವರು ಬರ್ತಾ ಇದ್ರು. ಅದನ್ನ ನಿರ್ಬಂಧಿಸಿ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನ ಹೊರಡಿಸಿದ್ರು. ಹಾಗಾಗಿ ಶಾಂತಿ ಸುವ್ಯವಸ್ಥೆ ಮತ್ತು ಕಾನೂನು ಭಂಗ ಗಡಿ ವಿವಾದ ವಿಚಾರ ಮತ್ತೆ ಇಲ್ಲಿ ಭಾಷಾ ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕಾಗಿ ನಿರ್ಬಂಧವನ್ನ ಹೇರಿದ್ರು. ಆದ್ರೆ ಈಗ ಅದಕ್ಕೆ ವಿರೋಧಿಸಿ ಇಲ್ಲಿ ನಿರ್ಬಂಧವನ್ನ ಹಿಡಿದ್ರು. ಇದನ್ನ ಮುಂದಿಟ್ಕೊಂಡು ನನ್ನ ಹಕ್ಕು ಕಿತ್ಕೊಳ್ಳಲಾಗಿದೆ, ಹಕ್ಕುಚ್ಯುತಿ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಸಂಸತ್ನ ಸ್ಪೀಕರ್ ಆಗಿರುವಂತಹ ಓಂ ಬಿರ್ಲಾ ಅವರಿಗೆ ಅವರು ಧೈರ್ಯಶೀಲ್ ಮಾನೆ ಅವರು ಮನವಿಯನ್ನ ಕೊಟ್ಟಿದ್ರು. ಗಮನಿಸಬಹುದು, ಇದೇ ಒಂದು ಶವಯಾತ್ರೆ ಮಾಡೋದಕ್ಕೆ ಮುಂದಾಗಿದ್ರು. ಇದನ್ನ ಕಸಿದುಕೊಂಡು ವಶಕ್ಕೆ ಪಡೆದುಕೊಳ್ಳುತ್ತಿದ್ದಂತೆ ಇಲ್ಲಿ ಕರವೇ ಕಾರ್ಯಕರ್ತರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಪ್ರಮುಖವಾಗಿ ನಾವು ಯಾವುದೇ ಕಾರಣಕ್ಕೂ ಹಕ್ಕುಚ್ಯುತಿಯನ್ನ ಮಾಡಿಲ್ಲ, ಡಿಸಿ ಅವರ ವಿರುದ್ಧ ಯಾವುದೇ ರೀತಿಯಾದ ಕ್ರಮಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ಒತ್ತಾಯಿಸಿ ಇವತ್ತು ಪ್ರತಿಭಟನೆಯನ್ನ ಕೂಡ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು ನೋಡಬಹುದು. ಈ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಯನ್ನ ಕೈಗೊಂಡಂತ ಕರವೇ ಕಾರ್ಯಕರ್ತರ ಅಣುಕು ಶವಯಾತ್ರೆಯನ್ನ ಮಾಡ್ತಾ ಇದ್ರು. ಅದನ್ನ ಏಕಾಏಕಿ ಪೊಲೀಸರು ಕಸಿದುಕೊಳ್ತಿದ್ದಂತೆ ಇಲ್ಲಿ ಪೊಲೀಸರು ಕೂಡ ಆಕ್ರೋಶ ವ್ಯಕ್ತಪಡಿಸುವಂತಹ ಕೆಲಸ ಕೂಡ ಸದ್ಯ ಆಗ್ತಿರುವಂತ ಪೊಲೀಸರು ಮತ್ತು ಕರವೇ ಕಾರ್ಯಕರ್ತರ ನಡುವೆ ಇಲ್ಲಿ ಜಟಾಪಟಿ ಕೂಡ ನಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಬೆಳಗಾವಿಯಲ್ಲಿ ಕರವೇ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ್ ಮಾನೆ ವಿರುದ್ಧ ಕರವೇ ಪ್ರತಿಭಟನೆಯನ್ನ ನಡೆಸಿದೆ. ಅಣಕು ಶವವನ್ನ ಕಸಿದು ಓಡಿದ್ದಾರೆ ಪೊಲೀಸ್ ಸಿಬ್ಬಂದಿ. ಭಾರೀ ಹೈಡ್ರಾಮಾ ನಡೆದಿದೆ. ಅಧಿವೇಶನದ ಸಂದರ್ಭದಲ್ಲಿ ಮಹಾಮೇಳಾವ್ಗೆ ಬರ್ತಾ ಇದ್ದಂತ ಧೈರ್ಯಶೀಲ್ ಮಾನೆ ಬೆಳಗಾವಿ ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ಪೊಲೀಸರು ತಡೆದಿದ್ರು. ತನ್ನ ಹಕ್ಕುಚ್ಯುತಿಯಾಗಿದೆ ಅಂತ ಲೋಕಸಭಾ ಸ್ಪೀಕರ್ಗೆ ದೂರನ್ನ ಕೂಡ ಕೊಟ್ಟಿದ್ರು ಮಾನೆ. ಇದರ ವಿರುದ್ಧ ಈಗ ಕರವೇ ನಾರಾಯಣಗೌಡ ಬಣದಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿಗಳು ಹಕ್ಕುಚ್ಯುತಿಯನ್ನ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ್ ಮಾನೆ ಅವರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ದೂರನ್ನ ಕೊಟ್ಟಿದ್ರು. ಆ ಒಂದು ದೂರನ್ನ ಖಂಡಿಸಿ ಈಗ ಬೆಳಗಾವಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಅಣಕು ಶವಯಾತ್ರೆ ಮಾಡೋದಕ್ಕೆ ಇಲ್ಲಿ ಪ್ರಮುಖವಾಗಿ ಕರವೇ ಕಾರ್ಯಕರ್ತರು ಮುಂದಾಗಿದ್ರು. ಅದನ್ನು ತಡೆಯುವಂತ ಕೆಲಸವನ್ನ ಬೆಳಗಾವಿಯ ಪೊಲೀಸರು ಮಾಡಿದ್ರು. ಇದರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸ ಕೂಡ ಆಗುತ್ತೆ. ಜೊತೆಗೆ ಹೈಡ್ರಾಮಾ ಕೂಡ ಇಲ್ಲಿ ಸೃಷ್ಟಿಯಾಗುತ್ತೆ.
ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈ ಒಂದು ಪ್ರತಿಭಟನೆ ಮಾಡೋದಕ್ಕೆ ಕರವೇ ಕಾರ್ಯಕರ್ತರು ಮಾಡ್ತಿರುವಂತದ್ದು. ಯಾಕೆಂದ್ರೆ ಪ್ರತಿ ವರ್ಷ ಮಹಾಮೇಳವ ಜೊತೆ ಕಲಾ ದಿನಾಚರಣೆ ಸಂದರ್ಭದಲ್ಲಿ ಎಮ್ಮೆಯಷ್ಟವರು ಸಾಕಷ್ಟು ಕಿತಾಪತಿಗಳನ್ನ ಮಾಡ್ತಾರೆ. ಹಾಗಾಗಿ ಆ ಮಹಾಮೇಳವಕ್ಕೆ ಬರೋದಕ್ಕೆ ಇಲ್ಲಿ ಪ್ರಮುಖವಾಗಿ ಏನು ಧೈರ್ಯಶೀಲ್ ಮಾನೆ ಅವರು ಬರ್ತಾ ಇದ್ರು, ಅದನ್ನ ನಿರ್ಬಂಧಿಸಿ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನ ಹೊರಡಿಸಿದ್ರು. ಹಾಗಾಗಿ ಶಾಂತಿ ಸುವ್ಯವಸ್ಥೆ ಮತ್ತು ಕಾನೂನು ಭಂಗ ಗಡಿ ವಿವಾದ ವಿಚಾರ ಮತ್ತೆ ಇಲ್ಲಿ ಭಾಷಾ ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕಾಗಿ ನಿರ್ಬಂಧವನ್ನ ಹೇರಿದ್ರು. ಆದ್ರೆ ಈಗ ಅದಕ್ಕೆ ವಿರೋಧಿಸಿ ಇಲ್ಲಿ ಅವರ ನಿರ್ಬಂಧವನ್ನು ಹಿಡಿದ್ರು. ಇದನ್ನ ಮುಂದಿಟ್ಕೊಂಡು ನನ್ನ ಹಕ್ಕು ಕಿತ್ಕೊಳ್ಳಲಾಗಿದೆ, ಹಕ್ಕು ಚ್ಯುತಿ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಸಂಸತ್ನ ಸ್ಪೀಕರ್ ಆಗಿರುವಂತಹ ಓಂ ಬಿರ್ಲಾ ಅವರಿಗೆ ಅವರು ಧೈರ್ಯಶೀಲ್ ಮಾನೆ ಅವರು ಮನವಿಯನ್ನ ಕೊಟ್ಟಿದ್ರು. ಗಮನಿಸಬಹುದು, ಇದೇ ಒಂದು ಶವಯಾತ್ರೆ ಮಾಡೋದಕ್ಕೆ ಮುಂದಾಗಿದ್ರು. ಇದನ್ನ ಕಸಿದುಕೊಂಡು ವಶಕ್ಕೆ ಪಡೆದುಕೊಳ್ಳುತ್ತಿದ್ದಂತೆ ಇಲ್ಲಿ ಕರವೇ ಕಾರ್ಯಕರ್ತರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಪ್ರಮುಖವಾಗಿ ನಾವು ಯಾವುದೇ ಕಾರಣಕ್ಕೂ ಹಕ್ಕು ಚ್ಯುತಿಯನ್ನ ಮಾಡಿಲ್ಲ, ಡಿಸಿ ಅವರ ವಿರುದ್ಧ ಯಾವುದೇ ರೀತಿಯಾದ ಕ್ರಮಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ಒತ್ತಾಯಿಸಿ ಇವತ್ತು ಪ್ರತಿಭಟನೆಯನ್ನ ಕೂಡ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು ನೋಡಬಹುದು. ಈ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಯನ್ನ ಕೈಗೊಂಡಂತ ಕರವೇ ಕಾರ್ಯಕರ್ತರ ಏನು ಶವಯಾತ್ರೆಯನ್ನ ಮಾಡ್ತಾ ಇದ್ರು, ಅದನ್ನ ಏಕಾಏಕಿ ಪೊಲೀಸರು ಕಸಿದುಕೊಳ್ತಿದ್ದಂತೆ ಇಲ್ಲಿ ಪೊಲೀಸರು ಕೂಡ ಆಕ್ರೋಶ ವ್ಯಕ್ತಪಡಿಸುವಂತಹ ಕೆಲಸ ಕೂಡ ಸದ್ಯ ಆಗ್ತಿರುವಂತ ಪೊಲೀಸರು ಮತ್ತು ಏನು ಕರವೇ ಕಾರ್ಯಕರ್ತರ ನಡುವೆ ಇಲ್ಲಿ ಜಟಾಪಟಿ ಕೂಡ ನಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂದೇಜ್. ಕರವೇ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ್ ಮಾನೆ ವಿರುದ್ಧ ಕರವೇ ಪ್ರತಿಭಟನೆಯನ್ನ ನಡೆಸಿದೆ. ಅಣಕು ಶವವನ್ನ ಕಸಿದು ಓಡಿದ್ದಾರೆ ಪೊಲೀಸ್ ಸಿಬ್ಬಂದಿ. ಭಾರಿ ಹೈಡ್ರಾಮಾ ನಡೆದಿದೆ. ಅಧಿವೇಶನದ ಸಂದರ್ಭದಲ್ಲಿ ಮಹಾಮೇಳಾವ್ಗೆ ಬರ್ತಾ ಇದ್ದಂತ ಧೈರ್ಯಶೀಲ್ ಮಾನೆ ಬೆಳಗಾವಿ ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ಪೊಲೀಸರು ತಡೆದಿದ್ರು. ತನ್ನ ಹಕ್ಕು ಚ್ಯುತಿಯಾಗಿದೆ ಅಂತ ಲೋಕಸಭಾ ಸ್ಪೀಕರ್ಗೆ ದೂರನ್ನ ಕೂಡ ಕೊಟ್ಟಿದ್ರು ಮಾನೆ. ಇದರ ವಿರುದ್ಧ ಈಗ ಕರವೇ ನಾರಾಯಣಗೌಡ ಬಣದಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿಗಳು ಹಕ್ಕು ಚ್ಯುತಿಯನ್ನ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮಹಾರಾಷ್ಟ್ರದ ಸಂಸದ ಏನು ಧೈರ್ಯಶೀಲ್ ಮಾನೆ ಅವರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ದೂರನ್ನ ಕೊಟ್ಟಿದ್ರು. ಆ ಒಂದು ದೂರನ್ನ ಖಂಡಿಸಿ ಈಗ ಬೆಳಗಾವಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಏನು ಅಣಕು ಶವಯಾತ್ರೆ ಮಾಡೋದಕ್ಕೆ ಇಲ್ಲಿ ಪ್ರಮುಖವಾಗಿ ಕರವೇ ಕಾರ್ಯಕರ್ತರು ಮುಂದಾಗಿದ್ರು, ಅದನ್ನು ತಡೆಯುವಂತ ಕೆಲಸವನ್ನ ಬೆಳಗಾವಿಯ ಪೊಲೀಸರು ಮಾಡಿದ್ರು. ಇದರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸ ಕೂಡ ಆಗುತ್ತೆ. ಜೊತೆಗೆ ಹೈಡ್ರಾಮಾ ಕೂಡ ಇಲ್ಲಿ ಸೃಷ್ಟಿಯಾಗುತ್ತೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈ ಒಂದು ಪ್ರತಿಭಟನೆ ಮಾಡೋದಕ್ಕೆ ಕರವೇ ಕಾರ್ಯಕರ್ತರು ಮಾಡ್ತಿರುವಂತದ್ದು. ಯಾಕೆಂದ್ರೆ ಪ್ರತಿ ವರ್ಷ ಮಹಾಮೇಳವ ಜೊತೆ ಕಲಾ ದಿನಾಚರಣೆ ಸಂದರ್ಭದಲ್ಲಿ ಎಮ್ಮೆಯಷ್ಟವರು ಸಾಕಷ್ಟು ಕಿತಾಪತಿಗಳನ್ನ ಮಾಡ್ತಾರೆ. ಹಾಗಾಗಿ ಆ ಮಹಾಮೇಳವಕ್ಕೆ ಬರೋದಕ್ಕೆ ಇಲ್ಲಿ ಪ್ರಮುಖವಾಗಿ ಏನು ಧೈರ್ಯಶೀಲ್ ಮಾನೆ ಅವರು ಬರ್ತಾ ಇದ್ರು, ಅದನ್ನ ನಿರ್ಬಂಧಿಸಿ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನ ಹೊರಡಿಸಿದ್ರು. ಹಾಗಾಗಿ ಶಾಂತಿ ಸುವ್ಯವಸ್ಥೆ ಮತ್ತು ಕಾನೂನು ಭಂಗ ಗಡಿ ವಿವಾದ ವಿಚಾರ ಮತ್ತೆ ಇಲ್ಲಿ ಭಾಷಾ ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕಾಗಿ ನಿರ್ಬಂಧವನ್ನ ಹೇರಿದ್ರು. ಆದ್ರೆ ಈಗ ಅದಕ್ಕೆ ವಿರೋಧಿಸಿ ಇಲ್ಲಿ ಅವರ ನಿರ್ಬಂಧವನ್ನು ಹಿಡಿದ್ರು. ಇದನ್ನ ಮುಂದಿಟ್ಕೊಂಡು ನನ್ನ ಹಕ್ಕು ಕಿತ್ಕೊಳ್ಳಲಾಗಿದೆ, ಹಕ್ಕು ಚ್ಯುತಿ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಸಂಸತ್ನ ಸ್ಪೀಕರ್ ಆಗಿರುವಂತಹ ಓಂ ಬಿರ್ಲಾ ಅವರಿಗೆ ಅವರು ಧೈರ್ಯಶೀಲ್ ಮಾನೆ ಅವರು ಮನವಿಯನ್ನ ಕೊಟ್ಟಿದ್ರು. ಗಮನಿಸಬಹುದು, ಇದೇ ಒಂದು ಶವಯಾತ್ರೆ ಮಾಡೋದಕ್ಕೆ ಮುಂದಾಗಿದ್ರು. ಇದನ್ನ ಕಸಿದುಕೊಂಡು ವಶಕ್ಕೆ ಪಡೆದುಕೊಳ್ಳುತ್ತಿದ್ದಂತೆ ಇಲ್ಲಿ ಕರವೇ ಕಾರ್ಯಕರ್ತರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಪ್ರಮುಖವಾಗಿ ನಾವು ಯಾವುದೇ ಕಾರಣಕ್ಕೂ ಹಕ್ಕು ಚ್ಯುತಿಯನ್ನ ಮಾಡಿಲ್ಲ, ಡಿಸಿ ಅವರ ವಿರುದ್ಧ ಯಾವುದೇ ರೀತಿಯಾದ ಕ್ರಮಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ಒತ್ತಾಯಿಸಿ ಇವತ್ತು ಪ್ರತಿಭಟನೆಯನ್ನ ಕೂಡ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು ನೋಡಬಹುದು. ಈ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಯನ್ನ ಕೈಗೊಂಡಂತ ಕರವೇ ಕಾರ್ಯಕರ್ತರ ಏನು ಶವಯಾತ್ರೆಯನ್ನ ಮಾಡ್ತಾ ಇದ್ರು, ಅದನ್ನ ಏಕಾಏಕಿ ಪೊಲೀಸರು ಕಸಿದುಕೊಳ್ತಿದ್ದಂತೆ ಇಲ್ಲಿ ಪೊಲೀಸರು ಕೂಡ ಆಕ್ರೋಶ ವ್ಯಕ್ತಪಡಿಸುವಂತಹ ಕೆಲಸ ಕೂಡ ಸದ್ಯ ಆಗ್ತಿರುವಂತ ಪೊಲೀಸರು ಮತ್ತು ಏನು ಕರವೇ ಕಾರ್ಯಕರ್ತರ ನಡುವೆ ಇಲ್ಲಿ ಜಟಾಪಟಿ ಕೂಡ ನಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂದೇಜ್.